ಕಾಂಗ್ರೆಸ್ನ ಕತೆ ಇದಾದ್ರೆ ಇತ್ತ ಬಿಜೆಪಿಯ ವಿಚಾರಕ್ಕೆ ಬಂದ್ರೆ ದಿಢೀರಾಗಿ ದೆಹಲಿಗೆ ಓಡಿ ಹೋಗಿದ್ದಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಅಪ್ಪ ಮತ್ತು ಮಗ ಇಬ್ಬರು ಕೂಡ ದೆಹಲಿಗೆ ಹೋಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನಮಗೆ. ದಿಢೀರ್ ದೆಹಲಿಗೆ ಹೋಗಿದ್ದಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ, ಅಪ್ಪ ಮಗ ಇಬ್ರು. ನಿನ್ನೆಯಷ್ಟೇ ವಿದೇಶ ಪ್ರವಾಸವನ್ನು ಮುಗಿಸಿ ಪ್ರಧಾನಮಂತ್ರಿಗಳು ಭಾರತಕ್ಕೆ ವಾಪಸ್ಸಾಗಿದ್ರು. ಪ್ರಧಾನಮಂತ್ರಿಗಳು ವಾಪಸ್ಸಾದ ಮರುದಿನವೇ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ದೆಹಲಿಗೆ ಹೋಗಿದ್ದಾರೆ. ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಬದಲಾವಣೆಯ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಅಪ್ಪ ಮತ್ತು ಮಗ ಜಂಟಿಯಾಗಿ ದೆಹಲಿಯ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ತಾವು ಪಕ್ಷ ಸಂಘಟನೆಗಾಗಿ ಏನು ಮಾಡಿದ್ವಿ ಎನ್ನುವಂತ ವರದಿಯ ಸಮೇತ ಯಡಿಯೂರಪ್ಪನವರು ಹೋಗಿದ್ದಾರೆ ಅಂತ ವಿಜಯೇಂದ್ರ ಅವರ ಜೊತೆಗೆ. ಜೂನ್ 20ನೆಯ ತಾರೀಕು ಬೆಂಗಳೂರಿಗೆ ಬಂದಿದ್ರು ಅಮಿತ್ ಶಾ, ಕೇಂದ್ರ ಗೃಹ ಸಚಿವರು. ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾದ ಬಳಿಕ ಅಮಿತ್ ಶಾ ಅವರು ಯಡಿಯೂರಪ್ಪ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು ಜೂನ್ 20ನೆಯ ತಾರೀಕು. ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋದ ಬಳಿಕ ಯಡಿಯೂರಪ್ಪನವರು ವಿಶ್ರಾಂತ ರಾಜಕಾರಣಿ ಯಡಿಯೂರಪ್ಪ, ರಾಜಕಾರಣಿಗಳಿಗೆ ವಿಶ್ರಾಂತಿ ಇಲ್ಲ. ಆದರೆ ಕಳೆದ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ಯಡಿಯೂರಪ್ಪನವರು ಕಂಟೆಸ್ಟ್ ಮಾಡಲಿಲ್ಲ. ತಮ್ಮ ಮಗನನ್ನ ಶಿಕಾರಿಪುರದಿಂದ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದರು. ಬಿಜೆಪಿಗೆ ಬಹುಮತ ಬರಲಿಲ್ಲ. ಅದಾದ ಬಳಿಕ ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿದ್ರು ಯಡಿಯೂರಪ್ಪನವರು ಪಕ್ಷದ ಚಟುವಟಿಕೆಯಿಂದ. ಸೊ ವಿಶ್ರಾಂತ ರಾಜಕಾರಣಿ ಯಡಿಯೂರಪ್ಪನವರು ಜೂನ್ 20ನೆಯ ತಾರೀಕು ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋದ ಬಳಿಕ ಫುಲ್ ಆಕ್ಟಿವ್ ಬಿಜೆಪಿಯ ಕಚೇರಿಯನ್ನ ಮರೆತೇ ಬಿಟ್ರ ಯಡಿಯೂರಪ್ಪನವರು ಎನ್ನುವಂತಹ ಸ್ಥಿತಿಯಲ್ಲಿತ್ತು ಯಡಿಯೂರಪ್ಪನವರು ಮತ್ತು ಬಿಜೆಪಿಯ ಕಚೇರಿಯ ಒಡನಾಟ. ಆದರೆ ಜೂನ್ 20ನೆಯ ತಾರೀಕು ಬಂದಾದ ಬಳಿಕ ದೇಶಾದ್ಯಂತ ಬಿಜೆಪಿಯ ರಾಜ್ಯ ಘಟಕಗಳ ಅಧ್ಯಕ್ಷರ ಬದಲಾವಣೆಯ ಪ್ರಕ್ರಿಯೆ ನಡೀತಿರುವ ಹೊತ್ತಲ್ಲಿ 20ನೆಯ ತಾರೀಕು ಮೀಟಿಂಗ್ ನಡೆಯಿತು, ಭೇಟಿಯಾದರು. ಆ ಭೇಟಿಯ ಆದ ಬಳಿಕ ಪಾಳಿಯ ರೀತಿಯಲ್ಲಿ ಶಿಫ್ಟ್ ವೈಸ್ ಯಡಿಯೂರಪ್ಪನವರು ಪ್ರತಿದಿನ ಹೋಗ್ತಾ ಇದ್ದಾರೆ. ಹೇಗೆ ನೌಕರ ತನ್ನ ಆಫೀಸಿಗೆ ಹೋಗ್ತಾನೋ ಅದೇ ಥರ ಯಡಿಯೂರಪ್ಪನವರು ಬಿಜೆಪಿಯ ಕಚೇರಿಗೆ ಹೋಗಿ ಅಲ್ಲಿ ಸಭೆಗಳನ್ನು ಮಾಡಿ, ಚರ್ಚೆಗಳನ್ನು ಮಾಡಿ, ಬಿಜೆಪಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ವಿವಿಧ ಮೋರ್ಚಾಗಳ ನಾಯಕರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕಾರಣ ಏನು? ಒಂದೇ ಏಕೈಕ ಕಾರಣ, ಏಕೈಕ ಉದ್ದೇಶ, ಏಕೈಕ ಇರಾದೆ. ಏನು ಅಂತ ಹೇಳಿದ್ರೆ, ನನ್ನ ಮಗ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಡಿ. ಅಮಿತ್ ಶಾ ಅವರೇ, ನೀವು ಬಂದು ಹೋದ ಬಳಿಕ ನಾನು ಪ್ರತಿದಿನ ಬಿಜೆಪಿಯ ಕಚೇರಿಗೆ ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರೀತಿಯಲ್ಲಿ, ಸಕ್ರಿಯ ಕಾರ್ಯಕರ್ತನ ರೀತಿಯಲ್ಲಿ ಬಿಜೆಪಿಯ ಕಚೇರಿಗೆ ಪ್ರತಿದಿನ ಹೋಗ್ತಾ ಇದ್ದೀನಿ, ಅಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದೀನಿ. ಪಕ್ಷ ಸಂಘಟನೆಗೆ ನಾನು ಟೊಂಕ ಕಟ್ಟಿ ನಿಂತಿದ್ದೀನಿ. ಈ ಹೊತ್ತಲ್ಲಿ ನೀವು ದಯವಿಟ್ಟು ನನ್ನ ಮಗನನ್ನು ಇಳಿಸಬೇಡಿ. ನಾನು ಏನೆಲ್ಲ ಮಾಡಿದ್ದೀನಿ ನೋಡಿ ನೀವು ಬಂದು ಹೋದ್ಮೇಲೆ, ನಿಮ್ಮನ್ನು ಭೇಟಿ ಆದಮೇಲೆ ಅಂಥೇಳಿ ಯಡಿಯೂರಪ್ಪನವರು ದಿನದ ಕೆಲಸದ ವರದಿಯ ಜೊತೆಗೆ ದೆಹಲಿಗೆ ಹೋಗಿದ್ದಾರೆ. ಯಾರಿಗೆ ಬೆನಿಫಿಟ್ ಆಗಲಿಕ್ಕೆ? ವಿಜಯೇಂದ್ರ ಅವರಿಗೆ. ಒಂದು ವೇಳೆ ನನ್ನ ಮಗನನ್ನೇ ನೀವು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸಿದ್ರೆ ಯಾವುದೇ ಕಾರಣಕ್ಕೂ ನಾನು ಪಕ್ಷ ಚಟುವಟಿಕೆಯಿಂದ ನಿಷ್ಕ್ರಿಯ ಆಗಲ್ಲ. ಪ್ರತಿ ವಾರ ಪ್ರತಿ ಜಿಲ್ಲೆಗೆ ಹೋಗ್ತೀನಿ, ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಮಾತಾಡ್ತೀನಿ. 2028ಕ್ಕೆ ಬಿಜೆಪಿಯನ್ನು ಅಧಿಕಾರ ತರಲಿಕ್ಕೆ ನನ್ನ ಮಗನ ಜೊತೆಗೆ ನಾನು ಕೂಡ ಶ್ರಮ ವಹಿಸ್ತೀನಿ ಅಂಥೇಳಿ ಮತ್ತೊಮ್ಮೆ ವಾಗ್ದಾನವನ್ನು ಮಾಡಲಿಕ್ಕೆ ದೆಹಲಿಗೆ ಹೋಗಿದ್ದಾರೆ. ಬುಡ ಅಲುಗಾಡ್ತಾ ಇದೆ. ಮಾಹಿತಿಗಳ ಪ್ರಕಾರ ಬದಲಾವಣೆ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಬದಲಾವಣೆ ಆಗುವಂತಹ 2 ಸ್ಥಾನಗಳು, ಒಂದು ಕರ್ನಾಟಕ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಅಥವಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಬಹುತೇಕ ದಟ್ಟ ಇದೆ. ಅದರ ಜೊತೆಗೆ ಬಿಜೆಪಿ ತನ್ನ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡುವಂಥ ಆಲೋಚನೆ ಇದೆ. ವಿಜಯೇಂದ್ರ ಮುಂದುವರಿಯಬಹುದು, ಅಚ್ಚರಿ ಏನಿಲ್ಲ, ಮುಂದುವರಿಯಬಹುದು. ಈ ಕಳೆದ 10-20 ದಿನದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಆಧರಿಸಿ ನಾವು ಹೇಳೋದಾದರೆ. ಆದರೆ ಅಷ್ಟು ಖಚಿತತೆ ಇಲ್ಲ. ಕಾರಣ ಅಲ್ಲಿ ಲಾಬಿ ನಡೀತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಲಾಬಿ ಮಾಡ್ತಾ ಇದ್ದಾರೆ, ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂತೇಳಿ. ಅಶ್ವತ್ಥ ನಾರಾಯಣ ಅವರ ಪರ ಲಾಬಿ ನಡೀತಾ ಇದೆ, ಬೆಲ್ಲದವರ ಪರವಾಗಿ ಲಾಬಿ ನಡೀತಾ ಇದೆ, ಸುನಿಲ್ ಕುಮಾರ್ ಲಾಬಿ ನಡೆಸ್ತಾ ಇದ್ದಾರೆ.
ವಿರೋಧ ಪಕ್ಷದ ನಾಯಕ ಸ್ಥಾನ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ 2028ರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಮೊನ್ನೆ ಶ್ರೀರಾಮುಲು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಇನ್ನೂ 1.5 ವರ್ಷ ವಿಜೇಂದ್ರ ಅವರೇ ಇರ್ತಾರೆ ಕರ್ನಾಟಕ BJP ಘಟಕದ ಅಧ್ಯಕ್ಷರಾಗಿ ಅಂತೇಳಿ. ಬಟ್ ಇಲ್ಲಿ ಒಂದು ಬಹುಶಃ BJPಗೆ ಇರಬಹುದಾದಂಥ ಆತಂಕ ಏನು ಅಂತ ಹೇಳಿದ್ರೆ, ಎಲೆಕ್ಷನ್ನ ಕೊನೆಯ ಸಂದರ್ಭದಲ್ಲಿ ಏನು ಬದಲಾವಣೆಗಳನ್ನು ಮಾಡೋಕ್ಕಾಗಲ್ಲ. ಈಗ 1.5 ವರ್ಷ ಅಂತ ಹೇಳಿದ್ರೆ ಮತ್ತೆ ಎಲೆಕ್ಷನ್ಗೆ ಉಳಿದುಕೊಳ್ಳುವಂಥದ್ದು ಕೇವಲ 1 ವರ್ಷ ಮಾತ್ರ. ಆ ಸಂದರ್ಭದಲ್ಲಿ ಪಕ್ಷದಲ್ಲಿ ಹೊಸ ಅಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯಲ್ಲೂ ಕೂಡ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತವೆ, ಫ್ಲಕ್ಚುಯೇಷನ್ಸ್ ಆಗ್ತವೆ, ಸೆಂಟಿಮೆಂಟ್ ಕ್ರಿಯೇಟ್ ಆಗಬೇಕು ಗ್ರೌಂಡಲ್ಲಿ. ಹೊಸ ಅಧ್ಯಕ್ಷರು ಫೇವರ್ ಆಗಿ ಗ್ರಿಪ್ ತಗೊಳ್ಳೋಕ್ಕೆ ಟೈಮ್ ಬೇಕು, ಸುಲಭ ಅಲ್ಲ ಪಕ್ಷ ಸಂಘಟನೆ ಮಾಡುವಂಥದ್ದು. ನಳಿನ್ ಕುಮಾರ್ ಕಟೀಲ್ ಅವರನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ BJP ಯಾವುದನ್ನು ಅನುಭವಿಸಬಾರ್ದಿತ್ತು ಅಂತಹ ಹೊಡೆತವನ್ನು ಅನುಭವಿಸಿ ಆಗಿದೆ. ಸೊ ಹಾಗಾಗಿ ಮೇ ಬಿ ಯೋಚನೆ ಮಾಡಿರಬಹುದು. ಕುಮಾರಸ್ವಾಮಿಯವರ ಸಲಹೆ ಸದ್ಯದ ಮಟ್ಟಿಗೆ ಕರ್ನಾಟಕ BJPಯ ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಕುಮಾರಸ್ವಾಮಿಯವರು ಕರ್ನಾಟಕ BJPಯ ಮೇಲೆ ಗುಪ್ತಚರ ಇಲಾಖೆ BJP ಏನು ಗುಪ್ತಚರರನ್ನು ನೇಮಕ ಮಾಡಿದೆ ಅದರ ಮುಖ್ಯಸ್ಥರು ಕುಮಾರಸ್ವಾಮಿ. ಇಲ್ಲಿ ಏನೆಲ್ಲ ಆಗ್ತಾ ಇದೆ, ಇವರು ಏನೆಲ್ಲ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ವಿರುದ್ಧ ಏನೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದನ್ನು ಮೆಸೇಜ್ ರವಾನೆ ಮಾಡುವಂಥದ್ದು. ಸೊ ಸಂದೇಶ ಅವರ ಒಪಿನಿಯನ್ನ ತಗೊಂಡು ಬಹುಶಃ ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆ. ಆ ಆತಂಕದ ಬೆನ್ನಲ್ಲೇ ಹೋಗಿರುವಂಥದ್ದು. ಇನ್ನೊಂದು 2-3 ದಿನದಲ್ಲಿ ಬಹುಶಃ ದೊಡ್ಡದೊಂದು ನಿರ್ಧಾರವನ್ನು BJPಯ ವರಿಷ್ಠರು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ.